ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ಇವರೆಲ್ಲರೂ ಇವಾಗ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಕ್ಕಂಥ ನೃತ್ಯ ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ತಮ್ಮನ್ನೆಲ್ಲ ಇವಾಗ ರಂಜಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ ಅವರನ್ನ ಸ್ವಾಗತಿಸೋಣ. ಹಲೋ ತಾಯಿ ಹೆತ್ತವಳಾದರೆ ಗುರುಗಳು ಮಕ್ಕಳ ಬಾಳಿಗೆ ದೀಪವಾಗಿ, ತಂದೆ ಮಕ್ಕಳ ಜೀವನವನ್ನು ಬೆಳೆಸಲು ತನ್ನ ಜೀವನವನ್ನು ತಾಯಿ ಹೆತ್ತವಳಾದರೆ ಗುರುಗಳು ಮಕ್ಕಳ ಬಾಳಿಗೆ ನಂದಾದೀಪವಾಗಿ ಬೆಳಗುತ್ತಾರೆ. ಆದರೆ ತಂದೆ ಮಕ್ಕಳ ಜೀವನವನ್ನು ಬೆಳೆಸಲು ತನ್ನ ಜೀವನವನ್ನು ಮುಡುಪಾಗಿಟ್ಟು ಕೂಲಿಕರನಾಗಿ, ಹಾಲು ಮಾರುವವನಾಗಿ, ಮನೆ ಕೆಲಸಗಾರನಾಗಿ, ಚಾಲಕನಾಗಿ, ರೈತನಾಗಿ, ದಿನಪತ್ರಿಕೆ ಹಂಚುವನಾಗಿ, ತರಕಾರಿ ಮಾರುವನಾಗಿ, ಹೀಗೆ ಇನ್ನೂ ಹಲವಾರು ರೀತಿಯಿಂದಲೂ ತಂದೆ ದುಡಿಯುತ್ತಾನೆ. ಅಪ್ಪ, ನೀ ನನಗಾಗಿ ಎಷ್ಟಂತ ಕಷ್ಟಪಡ್ತೀಯಪ್ಪ. ನಿನ್ನ ಕಷ್ಟಕ್ಕೆ ಕೊನೆನೇ ಇಲ್ವಾ ಅಪ್ಪ? ನಾನು ನಿನ್ಗೋಸ್ಕರ ದುಡಿತಾ ಇದ್ದೀನಪ್ಪ. ನಿನ್ನ ಶಿಕ್ಷಣಕ್ಕಾಗಿ ದುಡಿತಾ ಇದ್ದೀನಿ. ನೀನು ನನ್ನ ಕಷ್ಟಕ್ಕೆ ಹೇಗಲಾಗೋವರೆಗೂ ಕೂಡ ನಾ ದುಡಿತಾನೇ ಇರ್ತೀನಿ. ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ನೀನು ಜಗ್ಗದೆಯೇ ಕುಗ್ಗದೆಯೇ ನೀ ಹಿಗ್ಗಿ ನಡೆ ಮುಂದೆ ನಡೆ ಮುಂದೆ. ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ನೀನು ಜಗ್ಗದೆಯೇ ಕುಗ್ಗದೆಯೇ ನೀ ಹಿಗ್ಗಿ ನಡೆ ಮುಂದೆ ನಡೆ ಮುಂದೆ. ನಿನ್ನ ಧೈರ್ಯವೇನೆ ನಿಂಗೆ ದಾರಿ ದೀಪ, ನೀ ಬಿದ್ದರೂನು ಪಡಬೇಡ ಕೋಪ. ವನವಾಸ ಕಂಡ ಪಾಂಡವರ ಗೆಲುವು ಕೃಷ್ಣನ, ವಾನರ ಸೈನ್ಯ ಕಟ್ಟುತ್ತಲೇ ಗೆದ್ದನು ಶ್ರೀರಾಮ. ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ನೀನು ಜಗ್ಗದೆಯೇ ಕುಗ್ಗದೆಯೇ ನೀ ಹಿಗ್ಗಿ ನಡೆ ಮುಂದೆ ನಡೆ ಮುಂದೆ. ಅಪ್ಪ, ನಾ SSLC ಫಸ್ಟ್ ರ್ಯಾಂಕ್ ಬಂದೆಪ್ಪ. ಅಪ್ಪ, ಡಿಗ್ರಿಯಲ್ಲಿ ಯೂನಿವರ್ಸಿಟಿಗೆ ಫಸ್ಟ್ ರ್ಯಾಂಕ್ ಬಂದಿದ್ದೀನಿ ಅಪ್ಪ. ಅಪ್ಪ, ನಾ ಸೈನ್ಸ್ ವಿಭಾಗದಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ ಬಂದಪ್ಪ. ಹೌದಾ ಮಗ? ಅಂತೂ ಇಂತೂ ನಾ ಕಂಡ ಕನಸಿನ ಸಮಯ ಬಂದೇ ಬಿಡ್ತು ಅನ್ಸತ್ತೆ. ಕಡು ಕಷ್ಟವೇ ಬಂದರೂ ಬಿಡಬೇಡ ನೀ ನಿನ್ನ ಗುರಿಯನು, ಮರುಭೂಮಿಯಲ್ಲಿಯೂ ನೀರಿದೆ.
ಏನ್ ಫಸ್ಟ್ ಬಂದ್ರೆ ಏನು ಏನ್ ಲ್ಯಾಗ್ ಬಂದ್ರೆ ಏನು, ಕೂಲಿ ಕಾರ್ಮಿಕರ ಮಕ್ಕಳು ಯಾವತ್ತು ಕೂಲಿ ಕೆಲಸನೇ ಮಾಡೋದು. ನೋಡು, ನಾನು ಅವತ್ತು ಹೇಳಿದೀನಿ, ಇವತ್ತು ಹೇಳ್ತಾ ಇದ್ದೀನಿ, ಸುಮ್ನೆ ಅವನಿಗೆ ಸ್ಕೂಲು ಕಾಲೇಜ್ ಎಲ್ಲ ಬಿಡಿಸಿ ನಾಳೆಯಿಂದ ನಿನ್ ಜೊತೆ ಕೂಲಿ ಕೆಲಸಕ್ಕೆ ಕರ್ಕೊಂಬ, ಸ್ವಲ್ಪ ಮನೆ ಖರ್ಚಿಗೆ ಅದು ಆಗತ್ತೆ. ಅವ್ರ ಹಂಗೆ ಅವ್ರು ಏನೇನೋ ಮಾತಾಡ್ತಾರೆ ಅಂತ ನೀನ್ ತಲೆಗೆ ಹಾಕೊಳಕ್ ಹೋಗ್ಬೇಡಪ್ಪ ಮಗ. ಅದು ಎಷ್ಟೇ ಕಷ್ಟ ಆದ್ರೂ ಕೂಡ ನಾನು ಹಿಂಗ್ ಓದಿಸ್ತೀನಿ, ನೀನು ಈ ಜಗತ್ತಿಗೆ ಏನು ಅನ್ನೋದನ್ನ ತೋರಿಸ್ಕೊಡ್ಬೇಕು. ಆಯ್ತಪ್ಪ, ಶಿಕ್ಷಣ ಎಂಬ ಹಾಲು ಕುಡಿದು ನಾನು ಈ ಸಮಾಜದಲ್ಲಿ ಖರ್ಚಿಸುತ್ತೇನೆ ಅಪ್ಪ. ಸಾಗರಕ್ಕೂ ಸೇತುವೆ ಕಟ್ಟಾಗಿದೆ, ಇತಿಹಾಸವು ಬರೆಯುವ ಕಿಚ್ಚಿರಲಿ, ನೋವನ್ನು ತಡೆಯುವ ಹುಚ್ಚಿರಲಿ, ಭೂಮಿಯ ತಾಳ್ಮೆಯು ನಿನಗಿರಲಿ. ಮುನ್ನುಗ್ಗೋ ಸಾಧನೆ ಮಾಡುವ ದಾರಿಯಲಿ, ಇದನೂರು ಅನುಮಾನ, ಅವಮಾನವ ಮೆಟ್ಟಿ ನೀ ನಡೆಯೋ ಮುಂದಿದ ನಿನಗೆ ಸನ್ಮಾನ. ಅಪ್ಪ, ನಂಗೆ ಜಾಬ್ ಆಗಿದೆ ಅಪ್ಪ. ತಿಂಗಳಿಗೆ 1.5 ಲಕ್ಷ ಸಂಬಳ ಅಪ್ಪ. ಅಂತೂ ನಾ ಕಂಡ ಕನಸು ನನ್ನ ಸಾಗೇ ಹೋಯ್ತು. ನಡೆ ಮುಂದೆ ನಡೆ ಮುಂದೆ, ನುಗ್ಗಿ ನಡೆ ಮುಂದೆ, ನೀನು ಜಗ್ಗದೆಯೇ ಕುಗ್ಗದೆಯೇ ನೀ, ಹಿಗ್ಗಿ ನಡೆ ಮುಂದೆ ನಡೆ ಮುಂದೆ. ಶಿಕ್ಷಣದಲ್ಲಿ ಯಾರೇ ಏನೇ ಎಂದರೂ ಮಾನಸಿಕವಾಗಿ ನೀವು ಕುಗ್ಗಬೇಕು. ಅಸ್ತ್ರವನ್ನು ಹಿಡಿದು ಹೋರಾಟ ಮಾಡಿದವರು ಸೋಲಬಹುದು, ಆದರೆ ಪುಸ್ತಕವನ್ನು ಹಿಡಿದು ಹೋರಾಟ ಮಾಡಿದವರು ಎಂದಿಗೂ ಸೋಲಲು ಸಾಧ್ಯವಿಲ್ಲ. ಓದು ಓದು, ಏಕೆಂದರೆ ನಿನ್ನ ಶತ್ರುಗಳು ಹೆದರುವುದು ನಿನ್ನ ಜ್ಞಾನಕ್ಕೆ ಮಾತ್ರ, ಯಾವುದೇ ಆಸ್ತಿ ಅಂತಸ್ತಕ್ಕಲ್ಲ. ಕೂಲಿ ಕಾರ್ಮಿಕನ ಮಗ ಸೈನಿಕನಾದ, ಹಾಲು ಮಾರುವವನ ಮಗಳು IAS ಆದರು, ಮನೆ ಕೆಲಸದವನ ಮಗ ಇಂಜಿನಿಯರ್ ಆದ, ಚಾಲಕನ ಮಗ PSI ಆದ, ರೈತನ ಮಗಳು ಡಾಕ್ಟರ್ ಆದಳು, ಪೇಪರ್ ಹಂಚುವವನ ಮಗಳು ಶಿಕ್ಷಕಿಯಾದಳು, ತರಕಾರಿ ಮಾರುವವನ ಮಗ ನ್ಯಾಯಾಧೀಶನಾದ. ಇದೇ ರೀತಿ ನಿಮ್ಮ ಮಕ್ಕಳು ಸಹಿತ ಉನ್ನತ ಮಟ್ಟಕ್ಕೆ ಬೆಳೆಯಬಹುದು. ಮಕ್ಕಳೇ ಒಂದು ಆಸ್ತಿ. ಮಕ್ಕಳಿಗಾಗಿಯೇ ಆಸ್ತಿ ಮಾಡಬೇಡಿ, ಮಕ್ಕಳ ಶಿಕ್ಷಣಕ್ಕಾಗಿ ನೀವು ಆಸ್ತಿ ಮಾಡಿ. ಸಾಧನೆಯೇ ಸಾಧಕನ ಸ್ವತ್ತೇ ಹೊರತು ಸೋಮಾರಿಯ ಸ್ವತ್ತಲ್ಲ. ನಿಮ್ಗೊಂದ್ ಸಲಹೆ ಕೊಡ್ತೀನಿ, ನೀವ್ ಮಾತ್ರ ಅವನ್ಗೆ ಅಡ್ಡ ನಿಲ್ಲಕ್ ಹೋಗ್ಬೇಡಿ ಸರ್. ದಯವಿಟ್ಟು ನನ್ನೆಲ್ಲ ಪಾಲಕ ಬಂಧುಗಳಿಗೂ ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನು ಪ್ರೋತ್ಸಾಹಿಸಬೇಕು. ಬಡತನದಲ್ಲಿ ಹುಟ್ಟುವುದು ನನ್ನ ತಪ್ಪಲ್ಲ, ನಾನು ಬಡತನದಲ್ಲೇ ಸತ್ತರೆ ನನ್ನ ತಪ್ಪು. ಒಬ್ಬ ಕೂಲಿ ಕಾರ್ಮಿಕನ ಮಗ ಏನೆಲ್ಲ ಸಮಾಜದಲ್ಲಿ ಆಗಬಹುದೆಂಬ ಒಂದು ನಾಣ್ಣುಡಿಯಂತೆ ಮಕ್ಕಳಿಗಾಗಿ ಈ ದಿನ ಈ ವೇದಿಕೆಗೆ ನೃತ್ಯಕ್ಕೆ ಬಂದಂತ ಎಲ್ಲ ನನ್ನೆಲ್ಲ ಈ ಪಾಲಕ ಬಂಧುಗಳಿಗೆ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಹಲೋ, RCB ಬಾಯ್ಸ್ ಮುದ್ದಾಪುರ್ ಇವ್ರ ವತಿಯಿಂದ ಮಲ್ಲಯ್ಯ ಶಿವಪ್ಪ ಮಠ ಅವರಿಗೆ 200 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಖುದ್ದಾಗಿ ಅವರೇ ಸ್ವೀಕರಿಸಬೇಕು ಇದನ್ನ.